ಐ ನನ್ನ ಅಭಿಪ್ರಾಯ ಏನು ಅಂದರೆ ಲೈಫಲ್ಲಿ ನಾವು ಜೆನ್ಯೂನ್ ಆಗಿ ನಮ್ಮ 100% ಮನಸ್ಸಿಂದ ನಿಯತ್ತಿಂದ ಏನಾದರೂ ಮಾಡಕ್ ಹೋದ್ರೆ ಅದು ಸಾಧನೆ ಆಗತ್ತೆ, ಆಗೇ ಆಗತ್ತೆ, ಸಕ್ಸಸ್ ಆಗೇ ಆಗತ್ತೆ. ಹಿ ಇಸ್ ಸಂಬಡಿ ದಟ್ ಐವ್ ಮೆಟ್ very few times, 2 times I think, but I've always thought of him as one of the most genuine people. ಅಂದ್ರೆ ಅವರು ಆನೆಸ್ಟಿ ಆಗಿ, ಕ್ಲಾರಿಟಿ ಆಗಿ, ಹಾರ್ಟ್ ಆಗಿ ಎಲ್ಲ ಕೆಲಸ ಮಾಡ್ತಾರೆ. ಆಕ್ಟಿಂಗ್ ಈಸ್ ಫಿನಾಮಿನಲ್. ಅಂಡ್ ಯಾವಾಗ ಏನಾಗತ್ತೆ ಗೊತ್ತಾ, ಒಳ್ಳೆ ಮನ್ಸಿರೋರ್ನ ಯಾವತ್ತೂ ಡೌಟ್ ಪಡ್ತಾರೆ ಜನ, ಕೆಳಗಡೆ ಇಳಿಯಕ್ ನೋಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ. ಯಾಕಂದ್ರೆ ನಾವು ಕ್ಲಿಯರ್ ಆಗಿ ಮಾತಾಡ್ತೀವಿ, ನಾವು ಜೆನ್ಯೂನ್ ಆಗಿರ್ತೀವಿ ಅಂತ. ಸೊ ಸ್ವಲ್ಪ ಲೇಟ್ ಆದ್ರೂನು ಗುಡ್ ಪೀಪಲ್ ಗೆಟ್ ಗುಡ್ ರಿಸಲ್ಟ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ನೀವು ಅನ್ಕೊಂಡಿದ್ರೆ ಎಷ್ಟು ಮಟ್ಟದಲ್ಲಿ ಗೆಲುವು ಸಾಧಿಸ್ತಾರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಅಂತ? I've always known. I think that he's a visionary. Pawan is a visionary, and I think our on the state ali we have leaders, actors who become great leaders like Jayalalitha ma'am. So nammalli kuda, anybody like Amrish uncle nodi, everybody who's genuine and ನಿಜವಾಗ್ಲೂ ಮನಸ್ಸಿನ ಜನಕ್ಕೆ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ ಹೊರಟ್ರೆ ಯಾವಾಗ ಚೆನ್ನಾಗುತ್ತೆ. ರಾಗಿಣಿ ಅವರು ಕೂಡ ರಾಜಕಾರಣಕ್ಕೆ ಬರ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. you So ಅದು ಮುಂದುವರಿಯುತ್ತಾ ಹೇಗೆ ಅಂತ ರಾಜಕಾರಣದಲ್ಲಿ ರಾಗಿಣಿ ಅವರು? ಅಂದ್ರೆ ಕೊರೋನಾ ಟೈಮಲ್ಲಿ ಒಂದಷ್ಟು ನೀವು ಬರ್ತೀರಾ ಅಂತ ಸುದ್ದಿ ಆಗಿತ್ತು. ಸೊ ಮುಂದೆ ಅದು ನಾನು ಅದಕ್ಕೆ ಹೇಳ್ದೆ ಅಲ್ವಾ, ಏನೋ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಏನೋ ರಾಂಗ್ ಸುದ್ದಿ ಮಾಡಕ್ ನೋಡ್ತಾರೆ ಎಲ್ರು ಯಾವತ್ತೂ. ಸೊ ಸಮಾಜ ಸೇವೆಕ್ಕೂ ಪಾಲಿಟಿಕ್ಸ್ಗೂ ಏನ್ ಸಂಬಂಧ ಇಲ್ಲ. ಓಕೆ, ಅಂಡ್ ಮೈ ಸೋಷಿಯಲ್ ವರ್ಕ್ ಕಮ್ಸ್ ವಿತ್ ಮೈ ಹಾರ್ಟ್ ಅಂಡ್ ಮೈ ಪ್ಯಾಷನ್ ಅಂಡ್ ಕಂಪ್ಯಾಷನ್. ಸೊ ಅದನ್ನ ಅವತ್ತು ನಿಲ್ಸಿಲ್ಲ, ಇವತ್ತು ನಿಲ್ಸಲ್ಲ, ಮುಂದೆನೂ ನಿಲ್ಸಲ್ಲ ನಾನು. ಮೈ ಟ್ರಸ್ಟ್ ಇಸ್ ಡೂಯಿಂಗ್ ಸಮ್ ಗ್ರೇಟ್ ಫ್ಯಾಂಟಾಸ್ಟಿಕ್ ವರ್ಕ್. ಅದ್ರ ಬದ್ದೆಲ್ಲ ಅನೌನ್ಸ್ ಮಾಡ್ತೀವಿ ನಾವು. ಅಂಡ್ ಐಲ್ ಟೆಲ್ ಯು ವಾಟ್, ಏನಾದ್ರೂ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಟು ಬಿ ಏಬಲ್ ಟು ಹೆಲ್ಪ್ ಪೀಪಲ್, ಟು ಬಿ ಏಬಲ್ ಟು ಹೆಲ್ಪ್ ದ ಸೊಸೈಟಿ, ಯಾಕಿಲ್ಲ? ಆ ಒಂದು ಒಳ್ಳೆ ಆಪರ್ಚುನಿಟಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಕ್ಕೆ, ಅಥವಾ ಒಂದು ಸೊಸೈಟಿ ಚೆನ್ನಾಗತ್ತೆ, ಏನೋ ಚೆನ್ನಾಗಿ ಮಾಡ್ಬೋದು ಅಂದ್ರೆ ಬಿಡಬಾರ್ದು ಆಪರ್ಚುನಿಟಿ. ತಮಿಳ್ನಾಡೆಲ್ಲ ಬೆಳವಣಿಗೆ ಆದ ನಂತರ ಕರ್ನಾಟಕದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅಂತ ಒಂದು ಪಾಸಿಬಿಲಿಟಿ ಇರುವಂತದ್ದು ಯಾವ ಸ್ಟಾರ್ಗೆ ಅನ್ನೋದು ನಿಮ್ಮ ಒಪಿನಿಯನ್ ಏನು? ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ನಟರ ಹೆಸರು ಕೂಡ ಯಾರ್ಯಾರ ಹೆಸರು ಬರ್ತಿದೆ? ಆಯ್ತು, ನಿಮ್ಗೆ ಗೊತ್ತಿರ ಇಲ್ಲ, ನನಗೆ ಗೊತ್ತಿಲ್ಲ, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರ ಹೆಸರು ಬರ್ತಿದೆ. ಇದ್ದಾರೆ ಸುದೀಪ್ ಅವರು, ದರ್ಶನ್ ಅವರು ಬಂದ್ರೆ ಒಳ್ಳೇದು. ಅಂತ ಪಾಸಿಬಿಲಿಟಿ ಕರ್ನಾಟಕದಲ್ಲಿ ಇದೆಯಾ ಅನ್ನೋಂಥದ್ದು? ಎನಿಬಡಿ, ಯಾರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಆಲ್ ಆಫ್ ದೆಮ್ ಆರ್ ಕೇಪಬಲ್, ಆಲ್ ಆಫ್ ದೆಮ್ ಆರ್ ಲೀಡರ್ಸ್, ಆಲ್ ಆಫ್ ದೆಮ್ ಆರ್ ಫ್ಯೂಚರಿಸ್ಟಿಕ್. ಅಂಡ್ ಒಳ್ಳೆ ಮನ್ಸ್ ಮಾಡ್ಕೊಂಡು ಮಾಡಿದ್ರೆ ಮಾಡ್ಬೋದು. ಆಲ್ ಆಫ್ ದೆಮ್ ಆರ್ ಫ್ಯಾಂಟಾಸ್ಟಿಕ್. ಸೊ ವೈ ನಾಟ್?